ಅಯೋಧ್ಯೆ ಈಗ ಬರೀ ಧಾರ್ಮಿಕ ಕ್ಷೇತ್ರ ಆಗಿರದೆ ಪ್ರವಾಸಿ ತಾಣವಾಗಿ ಕೂಡ ಬದಲಾಗ್ತಾ ಇದೆ. ಅಯೋಧ್ಯೆಯಲ್ಲಿರುವಂತಹ ಘಾಟ್ಗಳನ್ನು ಅಭಿವೃದ್ಧಿಗೊಳಿಸುವಂತ ಕೆಲಸಗಳು ಮಾಡಲಾಗ್ತಾ ಇದೆ. ನಾವೀಗ ರಾಮ್ಪೇಡಿಯಲ್ಲಿರುವಂತಹ ಘಾಟ್ನಲ್ಲಿದ್ದೀನಿ. ಇಲ್ಲಿ ಈಗ ಇನ್ನೂ ಕೂಡ ವಾಟರ್ ಮೆಟ್ರೋ ಇನ್ನೂ ಕೂಡ ಶುರುವಾಗಿಲ್ಲ. ಹಳೆ ಹಡಗುಗಳನ್ನೇ ಸದ್ಯಕ್ಕೆ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಅದರಲ್ಲಿ ಪ್ರವಾಸಿಗರು, ಭಕ್ತರು, ಬೇರೆ ಬೇರೆಯವರೆಲ್ಲರೂ ಕೂಡ ಓಡಾಡ್ತಾರೆ. ಅವರು ಏನು ಹೇಳ್ತಾರೆ, ಅಯೋಧ್ಯೆ ಹೇಗೆ ಬದಲಾಗಿದೆ, ರಾಮ ಮಂದಿರದ ಬಗ್ಗೆ ಏನು ಹೇಳ್ತಾರೆ, ಎಲ್ಲವನ್ನ ಕೂಡ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಹಡಗಿನ ಪ್ರಯಾಣ ಈಗ ಆರಂಭ ಆಗಿದೆ. ಹಡಗು ಹೇಗಿದೆ ಅನ್ನೋದನ್ನ ಫಸ್ಟ್ ಲುಕ್ಕಲ್ಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನೋಡ್ಬೋದು ಸರಯೂ ನದಿಯ ವಿಹಂಗಮ ನೋಟವನ್ನ. ನದಿಯ ಮಧ್ಯಭಾಗದಲ್ಲಿ ಈಗ ನಾವು ಸಂಚಾರ ಮಾಡ್ತಿದ್ದೀವಿ. ಅಯೋಧ್ಯೆಗೂ ಮತ್ತೆ ಸರಯೂ ನದಿಗೂ ಕೂಡ ಬಹಳಷ್ಟು ಒಡನಾಟ ಇರುವಂಥದ್ದು. ಇತಿಹಾಸದ ಉಲ್ಲೇಖಗಳಲ್ಲೂ ಕೂಡ ಸರಯೂ ನದಿ ಹೆಸರನ್ನ ಉಲ್ಲೇಖಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅಯೋಧ್ಯೆಗೆ ಬರುವಂತಹ ಎಲ್ಲ ಭಕ್ತರು, ಜನರು, ಪ್ರವಾಸಿಗರು ಸರಯೂ ನದಿಯನ್ನ ನೋಡದೆ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಭಾವನಾತ್ಮಕವಾದಂತಹ ಸಂಬಂಧವನ್ನ ಈ ಒಂದು ನದಿ ಅಯೋಧ್ಯೆಯ ಜನರಿಗೆ ಅಥವಾ ಅಯೋಧ್ಯೆಗೆ ಬೆಸ್ತುಕೊಂಡಿರುವಂಥದ್ದು. ಹೀಗಾಗಿ ಅಯೋಧ್ಯೆಗೆ ಬರುವಂತ ಪ್ರವಾಸಿಗರು ಒಮ್ಮೆ ರಾಮ ಮಂದಿರದ ದರ್ಶನ ಆದ ಬಳಿಕ ಸರಯೂ ನದಿ ದಡಕ್ಕೆ ಬಂದು ಗಂಗಾರತಿಯನ್ನ ನೋಡಿಕೊಂಡು ಒಂದು ಸುತ್ತು ಬೋಟ್ನಲ್ಲಿ ಸರಯೂ ನದಿಯ ಒಂದು ನೋಟವನ್ನು ನೋಡಿಕೊಂಡು ಒಂದು ಖುಷಿಯಿಂದ ವಾಪಸ್ ತೆರಳುವಂತಹ ಕೆಲಸವನ್ನ ಮಾಡ್ತಾರೆ. ಈ ಒಂದು ಪ್ರದೇಶವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವಂತ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಕೆಲಸಗಳಾಗ್ತಿದ್ದಾವೆ. ಬೇರೆ ಬೇರೆ ಘಾಟ್ಗಳನ್ನು ಅಭಿವೃದ್ಧಿಪಡಿಸಿ ಇಲ್ಲಿ ಜನರ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಆ ಮೂಲಕ ಅಯೋಧ್ಯೆಗೆ ಬೇರೆ ಬೇರೆ ಭಾಗದ ಜನರನ್ನ ಕರ್ತರಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಇಟ್ಕೊಳ್ಳಲಾಗ್ತಾ ಇದೆ. ಒಂದಿಷ್ಟು ಜನರು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಕೂಡ ಬೇರೆ ಬೇರೆ ರಾಜ್ಯದಿಂದ ಬಂದಂತವ್ರು. ಅವರು ರಾಮ ಮಂದಿರದ ವೀಕ್ಷಣೆ ಮಾಡಿದ್ದಾರೆ, ಸರಯೂ ನದಿಯನ್ನ ನೋಡ್ತಿದ್ದಾರೆ. ಅವರು ಈ ಬದಲಾದ ಅಯೋಧ್ಯೆಯ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. सरयू नदी आया आप घूमने के लिए, ये कैसा लग रहा है आपको और डेवलपमेंट होना कैसे, आप क्या लगता है आपको? नहीं, होना तो चाहिए थोड़ा बहुत, जैसे अभी है यहाँ पे जितना सुविधा किया गया है बोटिंग में घूमने का, जो भी कुछ है सब बहुत अच्छा है यहाँ पे, और भी थोड़ा डेवलप होगा तो और अच्छा लगेगा देखने में। जो अयोध्या देख रहे हैं कैसे लग रहा है आपको? पहले अयोध्या देख चुका तो क्या बदलाव हुआ है? काफी डेवलपमेंट हो गया अयोध्या में। बचपन में पापा के साथ आया था और अभी आ रहा हूँ दूसरी बार। तो उस समय के अयोध्या और ये सरयू नदी उस समय तो बहुत गंदी रहती है, बहुत साफ है और काफी डेवलप है। रोड, सड़क है, पुल हैं और होटल्स हैं काफी अच्छे अच्छे। तो अच्छा लग रहा है, बहुत ही अच्छा बदलाव है और अच्छा डेवलपमेंट हो रहा है यहाँ पे। बताइए आपको अयोध्या कैसा लग रहा है बदलाव? बहुत सुंदर लगा। मैं बहुत छोटी थी तब आई थी, उसके बाद तो बहुत मतलब चेंज अयोध्या पहले वाली तो नहीं, बहुत रोड भी चौड़े हो गए हैं, साफ सुथरा भी है और मंदिर भी सब पहले जैसे आध्यात्मिक थे, आध्यात्मिक ही है, लेकिन डेवलपमेंट भी है साथ में। आध्यात्मिक अपनापन अध्यापन अपने नहीं खोया है। को बहुत अच्छा लगता है और क्या, और लगेगा अभी और भी अच्छा बनेगा। ये सब रामपेड़ी अभी काम चालू है, सब बन रहा है, आगे भी बहुत अच्छा बन जाएगा ये सब। और बाहर से लोग भी आते हैं, पहले कम लोग आते थे, अब बहुत ज्यादा आने लगे हैं बाहर से लोग। ಹಡಗು ಓಡಿಸೋರು ಕೂಡ ಹೇಳುವಂತ ಮಾತು, ಘಾಟ್ಗಳ ಅಭಿವೃದ್ಧಿ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಘಾಟ್ ಅಭಿವೃದ್ಧಿ ಆದ್ರೆ ಜನರ ಸಂಖ್ಯೆ ಜಾಸ್ತಿ ಬರುತ್ತೆ, ಅದರಿಂದ ಆದಾಯ ಹೆಚ್ಚಾಗಬಹುದಾದಂತ ನಿರೀಕ್ಷೆಗಳು ಇದಾವೆ ಅನ್ನುವಂತ ಮಾತುಗಳನ್ನ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಗುಪ್ತಾರ್ ಘಾಟ್ನಲ್ಲಿದ್ದೀನಿ. ಯಾಕೆಂದ್ರೆ ಗುಪ್ತಾರ್ ಘಾಟ್ನಲ್ಲಿ ಬಹುದೊಡ್ಡ ಒಂದು ವಾಟರ್ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ಳಿಕ್ಕೆ ಉತ್ತರ ಪ್ರದೇಶದ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಅದು ಏನು ಅಂದ್ರೆ ವಾಟರ್ ಮೆಟ್ರೋವನ್ನ ಶುರು ಮಾಡಬೇಕು ಗುಪ್ತಾರ್ ಘಾಟಿಂದ ರಾಮ್ ಕಿ ಪೈಡಿವರೆಗೂ ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡಿದೆ. ಅದಕ್ಕಾಗಿ ಈಗ ಎಲ್ಲ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಿದ್ದೀವಿ. ಸದ್ಯಕ್ಕೆ ಭಾರತದಲ್ಲಿ ವಾಟರ್ ಮೆಟ್ರೋ ಇರುವಂತದ್ದು ಕೇರಳದ ಕೊಚ್ಚಿಯಲ್ಲಿ ಮಾತ್ರ. ಒಂದು ಮೆಟ್ರೋದಲ್ಲಿ 50 ಜನರು ಪ್ರಯಾಣವನ್ನ ಮಾಡಬಹುದು. ಸುಮಾರು 76 ಕಿಲೋಮೀಟರ್ ವ್ಯಾಪ್ತಿಯನ್ನ ವಾಟರ್ ಮೆಟ್ರೋ ಹೊಂದಿರುವಂಥದ್ದು. ಅದೇ ಮಾದರಿಯಲ್ಲಿ ಅಯೋಧ್ಯೆಯಲ್ಲೂ ಕೂಡ ವಾಟರ್ ಮೆಟ್ರೋವನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ವಾಟರ್ ಮೆಟ್ರೋ ವಿಶೇಷವಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ಇಂಧನಗಳಿಲ್ಲ, ಸೋಲಾರ್ ಶಕ್ತಿಯನ್ನ ಬಳಸಿಕೊಂಡು ಆ ಒಂದು ಮೆಟ್ರೋವನ್ನ ಅಥವಾ ವಾಟರ್ ಮೆಟ್ರೋವನ್ನ ರನ್ ಮಾಡಲಾಗುತ್ತೆ.
ಈ ಒಂದು ಕಾರಣದಿಂದ ಇದೊಂದಿಷ್ಟು ವಿಶೇಷತೆಗಳು ಮತ್ತೆ ಆಧುನಿಕ ಬೋಟ್ ಅಂತ ಕರೆದ್ರೂ ಕೂಡ ಬಹುಶಃ ಅದು ತಪ್ಪಾಗ್ಲಿಕ್ಕಿಲ್ಲ. ಹೊಸ ಯೋಜನೆ ಬರ್ತಾ ಇದೆ, ಕೆಲಸಗಳು ನಡೀತಾ ಇದ್ದಾವೆ. ಈ ಯೋಜನೆ ಬಂದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ, ಭಕ್ತರಿಗೂ ಕೂಡ ಒಂದು ಏನು ಆಕರ್ಷಣೀಯ ಕೇಂದ್ರ ಆಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.